ನಮಸ್ಕಾರ ಫ್ರೆಂಡ್ಸ್. ನಾವು 23 ಜುಲೈ ಯೂನಿಯನ್ ಬಜೆಟ್ ದಿನದ ಟ್ರೇಡಿಂಗ್ ಅನಾಲಿಸಿಸ್ ಈ ವಿಡಿಯೋದಲ್ಲಿ ಮಾಡೋಣ. ಅದಕ್ಕಿಂತ ಮುಂಚೆ ನಾವು 22 ಜುಲೈ ಸೋಮವಾರದ ಟ್ರೇಡಿಂಗ್ ಪ್ಲಾನ್ ಯಾವ ರೀತಿ ಮಾಡಿದ್ವಿ ಹಾಗೂ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟಮ್ ಯಾವ ರೀತಿ ಇತ್ತು ಅಂತ ನೋಡೋಣ. ಸೊ ಸ್ಟಾರ್ಟಿಂಗ್ ಆಫ್ ದ ಡೇ ನಾವು ಮಾರ್ಕೆಟ್ ಅಲ್ಲಿ ಗ್ಯಾಪ್ ಡೌನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಏನಾದ್ರೂ ರಿಕವರಿ ಬಂದ್ರೆ ನಿಫ್ಟಿನಲ್ಲಿ ನಾವು 24,500 ಅಥವಾ 24,475 ಈ ಲೆವೆಲ್ ಅಲ್ಲಿ ಬಿಯರಿಶ್ ರೆಡ್ ಕ್ಯಾಂಡಲ್ ಆದ್ರೆ ಅಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋಣ ಅಂತ ಯೋಚನೆ ಮಾಡಿದ್ವಿ. ಆದ್ರೆ ಮಾರ್ಕೆಟ್ ಈ ಲೆವೆಲ್ ಗಳಲ್ಲಿ ಕೂಡ ಅಪ್ ಮೂವ್ನ ಕೊಟ್ಟು ಇಲ್ಲಿ ಯಾವುದೇ ಬಿಯರಿಶ್ ಕ್ಯಾಂಡಲ್ ಕಾಣಿಸದೆ ನಿಫ್ಟಿ 5 ಡೇ ಮೂವಿಂಗ್ ಆವರೇಜ್ ಅದು 24,550 ಕೂಡ ಕ್ರಾಸ್ ಆಗಿ ಮೇಲೆ ಬಂದಿತ್ತು. ಅದಾದ್ಮೇಲೆ ಅರೌಂಡ್ 11 AM ನಂತರ ಅಗೇನ್ ಪ್ರಾಫಿಟ್ ಬುಕಿಂಗ್ ಬಂದು 10 ಡೇ ಮೂವಿಂಗ್ ಆವರೇಜ್ 24,475 ಹತ್ರದಿಂದ ಸಪೋರ್ಟ್ ತಗೊಂಡು ಎಂಡ್ ಆಫ್ ದ ಡೇ ಸೈಡ್ ವೈಸ್ ಅಲ್ಲಿ ಟ್ರೇಡ್ ಆಗಿ 24,515 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 24,509 ಬರ್ತಾ ಇದೆ. ಅಂದ್ರೆ 24,500 ಮೇಲೆನೆ ಅಗೇನ್ ನಿಫ್ಟಿ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ಈಗ ನಾವು 23 ಜುಲೈ ಯೂನಿಯನ್ ಬಜೆಟ್ ಸಮಯದಲ್ಲಿ, ಅದು ಯೂನಿಯನ್ ಬಜೆಟ್ ಶುರು ಆಗೋದು ಬೆಳಿಗ್ಗೆ 11 ಗಂಟೆಗೆ. ಸೊ ಯೂನಿಯನ್ ಬಜೆಟ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬಗ್ಗೆ ಏನಾದ್ರೂ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಷಿಯಲ್ ಮಿನಿಸ್ಟರ್ ಹೇಳ್ತಾರ, ಹಾಗೂ ಕಾರ್ಪೊರೇಟ್ ಟ್ಯಾಕ್ಸ್ ಹಾಗೂ ಇಂಡಿವಿಜುವಲ್ ಟ್ಯಾಕ್ಸ್ ಬಗ್ಗೆ ಕೂಡ ಏನಾದ್ರೂ ಮೇಜರ್ ಅಪ್ಡೇಟ್ಸ್ ಕೊಡ್ತಾರ, ಅದ್ರ ಮೇಲೆ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ. ಈಗ ನಾವು ನಿಫ್ಟಿ ಆಪ್ಷನ್ ಚೈನಿಗೆ ಬಂದ್ ನೋಡಿದ್ರೆ ಅಟ್ ದ ಮನಿ 24,500 ಕಾಲು 200 ರುಪೀಸ್ ಹಾಗೂ ಪುಟ್ಟು ಎಲ್ಲ 200 ರುಪೀಸ್ ಇದೆ. ಪ್ರೀಮಿಯಮ್ಸ್ ತುಂಬಾ ಜಾಸ್ತಿ ಇದಾವೆ. ಸೊ ಯೂನಿಯನ್ ಬಜೆಟ್ ಟೈಮ್ ಅಲ್ಲಿ ವಾಲಟಿಲಿಟಿ ನಲ್ಲಿ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಬೆಟರ್ ವೇ ಅಂತಂದ್ರೆ ನಾವು ಯೂನಿಯನ್ ಬಜೆಟ್ ಸಮಯದಲ್ಲಿ ಅಟ್ಲೀಸ್ಟ್ 1 PM ವರೆಗೆ ವೇಟ್ ಮಾಡಿ ಅಲ್ಲಿಂದ ನಮ್ಮ ಸೆಟಪ್ ಗೆ ತಕ್ಕಂಗೆ ಟ್ರೇಡ್ ಮಾಡೋದು ಒಳ್ಳೇದು. ಸೊ 1 PM ವರೆಗೆ ವೇಟ್ ಮಾಡಿ ನಿಫ್ಟಿ 20 ಡೇ ಮೂವಿಂಗ್ ಆವರೇಜ್ 24,275 ಇಂದ 24,250 ಈ ಲೆವೆಲ್ ಅಲ್ಲಿ ನಿಫ್ಟಿಯ 20 ಡೇ ಮೂವಿಂಗ್ ಆವರೇಜ್ ಇರುತ್ತೆ. ಸೊ ನಿಫ್ಟಿ ಈ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದೆಯಾ ಅಥವಾ ಈ ಲೆವೆಲ್ ಇಂದ ಬ್ರೇಕ್ ಆಗಿ ಕೆಳಗಡೆ ಹೋಗ್ತಾ ಇದೆ ಅಂತ ಲೋವರ್ ಲೆವೆಲ್ ಅಲ್ಲಿ ನೋಡ್ಬೇಕಾಗುತ್ತೆ. ಅದೇ ರೀತಿ ಹೈಯರ್ ಲೆವೆಲ್ ಅಲ್ಲಿ ನಿಫ್ಟಿ 24,650 ಇಂದ ಕೆಳಗಡೆ 24,630 ಇದು ಇಲ್ಲಿ ಮೇನ್ ಆಗಿ ಬ್ರೇಕ್ ಡೌನ್ ಬಂದಿರೋ ಲೆವೆಲ್. ಇದ್ರ ಮೇಲೆ ಟ್ರೇಡ್ ಆಗ್ತಾ ಇದೆನಾ ಅಥವಾ ಈ ಲೆವೆಲ್ ಇಂದ ರಿಜೆಕ್ಷನ್ ಕಂಡು ಕೆಳಗಡೆ ಬರ್ತಾ ಇದೆನಾ, ಸೊ ಇದನ್ನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. 1 PM ನಂತರ ಏನಾದ್ರು ಅಪ್ ಮೂವ್ ಕೊಟ್ಟು 24,630 ರಿಜೆಕ್ಟ್ ಮಾಡಿ ಕೆಳಗಡೆ ಬರ್ತಾ ಇದ್ರೆ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಅದೇ 24,650 ಕ್ರಾಸ್ ಆಗಿ ಮೇಲೆ ಹೋಗ್ತಾ ಇದ್ರೆ ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಅದೇ ರೀತಿ ಕೆಳಗಡೆ 24,250 ಬ್ರೇಕ್ ಆಗಿ ಕೆಳಗಡೆ ಹೋಗ್ತಾ ಇದ್ರೆ ಪುಟ್, ಹಾಗೂ 24,275 ಹತ್ರ ಸಪೋರ್ಟ್ ತಗೊಂಡು ಮೇಲೆ ಹೋಗ್ತಾ ಇದ್ರೆ ಕಾಲು. ಈ ರೀತಿ ನಾವು ನಿಫ್ಟಿನಲ್ಲಿ 23 ಜುಲೈ ಟ್ರೇಡ್ ಮಾಡಬಹುದು. ಇನ್ನು ಏನಾದ್ರೆ ಹೆಚ್ಚಿನ ಅಪ್ಡೇಟ್ಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ನಾವು 22 ಜುಲೈ ಬ್ಯಾಂಕ್ ನಿಫ್ಟಿ ಏನಾದ್ರು 51,900 ಕೆಳಗಡೆ ಟ್ರೇಡ್ ಆಗಿ ಶುರು ಆದ್ರೆ ಪುಟ್ ಪೊಸಿಷನ್ ತಗೊಳ್ಳೋಣ ಅಂತ ಯೋಚನೆ ಮಾಡಿದ್ವಿ. ಆದ್ರೆ ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ 51,900 ಕೆಳಗಡೆ ಬಂದಿತ್ತು, ಇಮಿಡಿಯೇಟ್ ಆಗಿ ರಿಕವರಿ ಬಂತು. ಹಾಗಾಗಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಟ್ರೇಡ್ ತಗೊಳ್ಳಿಲ್ಲ. ಇನ್ನು ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಅಗೇನ್ 10 ಡೇ ಹಾಗೂ 5 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಬಂದಿದೆ 52,280 ಹತ್ರ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಮುಂದಿನ ಅಪ್ ಮೂವ್ ಎಕ್ಸ್ಪೆಕ್ಟ್ ಮಾಡೋದು ಬ್ಯಾಂಕ್ ನಿಫ್ಟಿ 52,800 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ. ಸೊ ಬಜೆಟ್ ಅವರ್ ನಂತರ ಆಫ್ಟರ್ 1 PM ಬ್ಯಾಂಕ್ ನಿಫ್ಟಿ 52,800 ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ ಅಲ್ಲಿ ಕಾಲ್ ಪೊಸಿಷನ್ ತಗೋಬಹುದು. ಅದೇ 52,800 ರಿಜೆಕ್ಟ್ ಮಾಡಿ ಕೆಳಗಡೆ ಬರ್ತಾ ಇದ್ರೆ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಇನ್ನು ಕೆಳಗಡೆ ಬ್ಯಾಂಕ್ ನಿಫ್ಟಿ 51,900 ಕೆಳಗಡೆ ಟ್ರೇಡ್ ಆಗಿ ಶುರು ಆದ್ರೆ 51,000 ಹಾಗೂ ಇನ್ನೂ ಹೆಚ್ಚಿನ ಕರೆಕ್ಷನ್ ಕಾಣೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ನ ಇಟ್ಕೊಂಡು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋಣ. ಏನಾದ್ರೂ ಹೆಚ್ಚಿನ ಅಪ್ಡೇಟ್ಸ್ ಇದ್ರೆ ಅದನ್ನ ನಾನು ನನ್ನ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀನಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ದಿನ ಯೂನಿಯನ್ ಬಜೆಟ್ ನಂತರ ಬುಧವಾರದ ಅದು 24 ಜುಲೈ ನಿಫ್ಟಿ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ತಗೊಂಡು ಬರ್ತೀನಿ. ಅಲ್ಲಿವರೆಗೆ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.